ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ 4 ಹೋಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕುವ ವಿಧಾನವನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನಿಂಬೆಹಣ್ಣನ್ನು ತಗೊಳ್ಳಿ, ಕಟ್ ಮಾಡ್ಕೊಳ್ಳಿ. ಒಂದು ನಿಂಬೆಹಣ್ಣಿನಲ್ಲಿ 8 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತು ಕರಿಬೇವು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ಳಿ, ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಬಾಡಿಸ್ಕೊಳ್ಳಿ. ಕರಿಬೇವು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನಿಂಬೆ ಹುಳನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ. ಇವಾಗ ಒಂದು 10 ನಿಮಿಷನಾದರೂ ಇದು ಬೆಂದ್ಕೋಬೇಕು. ಇವಾಗ ಬೆಲ್ಲವನ್ನು ಒಡೆದುಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕಿಕೊಳ್ಳಿ. ಈ ನಿಂಬೆಹಣ್ಣಿಗೆ ಅರ್ಧ kg ಬೆಲ್ಲವನ್ನು ತಗೊಳ್ತಾ ಇದ್ದೀನಿ. ಸಿಹಿ ಬೆಲ್ಲ ಕರಗಿಸ್ಕೋಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಳಿ. ಒಂದು 200 ಗ್ರಾಮ್ ಅಥವಾ 250 ಗ್ರಾಮ್ ಸಾಸಿವೆಯನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಸಾಸಿವೆ ಪೌಡರ್ ರೆಡಿ. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದೆ. ಈ ಥರ ಕರಗಬೇಕು. ಸ್ವಲ್ಪ ಇದೆ, ಇದಿಷ್ಟು ಬಾಯಿಲ್ ಆಗಿನ ಥರ ನೆಕ್ಸ್ಟು ಅರಿಶಿಣದ ಪೌಡರನ್ನು ಹಾಕಿಕೊಳ್ಳಿ.
ಅರಿಶಿಣದ ಪೌಡರ್, ಮನೇಲಿ ತಯಾರು ಮಾಡಿರುವಂತಹ ಅಚ್ಚ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಗುಂಟೂರು ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೇನೆ. ಇವಾಗ ನೋಡಿ ನಾನು ಅವಾಗ ತಾನೇ ಪೌಡ್ರ್ ಮಾಡ್ಕೊಂಡಿದ್ದಲ್ವ, ಸಾಸಿವೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಹಾಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ರೆಡಿ ಆಗಿದ್ರೆ ಆರಬೇಕು. ಆರಿದ್ರೆ ಡಬ್ಬಕ್ಕೆ ತುಂಬ್ಕೋಬೇಕು. ಸುಡುವೆಲ್ಲ ತಿಂದಿದ್ರೆ ಕೆಟ್ಬಿಡುತ್ತೆ ಉಪ್ಪಿನಕಾಯಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.